ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತಗೊಳ್ಳಿ. 25ಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ 25th ನಾನು ಹೇಳಿದ್ದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗೋದು, ಹಿಂದಿನ ದಿನ ಅಲ್ಲ. ದಟ್ ಈಸ್ ವಾಟ್ ಐ ಮೆಂಟ್. ಆ್ಯಂಡ್ ವೆನ್ ಐ ಸೇ ಸಮಥಿಂಗ್ ಲೆಟ್ ಮಿ ಟೆಲ್ ಯು, ಡು ವಿ ಆಲ್ವೇಸ್ ಹ್ಯಾವ್ ಅ ಲೈನ್ ಆರ್ ಅ ನೇಮ್? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ, ಅವರಿಗೂ ಬಾಯ್ ಫ್ರೆಂಡ್ಗೂ ಗಲಾಟೆ ಆಗುತ್ತೆ. ಸ್ಟೇಟಸ್ ಹಾಕೊಂಡಿರ್ತಾರೆ, ಓದೋರಲ್ಲಿ ಯಾರಿಗೆ ಹೇಳ್ತವ್ರು ನಾನೇನಾರು ಮಾಡಿದ್ನ ಇದು ಎಲ್ಲದು ಬರುತ್ತವ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕು ಹೇಳಿದೆ, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ ಸರ್, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿದೆ, ಓಡೋಗ್ಲಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದ್ರೆ ಪ್ರತಿ ಕಲಾವಿದರು ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ, ಒಬ್ರಿಗೊಬ್ರು ಪರಸ್ಪರವಾಗಿ ಮಾತಾಡ್ಕೋತೀವಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳಾಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋನು, ಏನಾರಿದ್ರೆ ಹಾಗೆಲ್ಲ ಮಾತಾಡಲ್ಲ ನಾನು. ನೀವು ಅಷ್ಟಂತೂ ನಾನು ಇಂಟರ್ವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒನ್ ಬೆನಿಫಿಟ್ ಆಫ್ ಡೌಟ್ ಅಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರಿ 45 ಅಂತ, ಹೆಂಗೆ ಹೇಳಿದ್ರಿ? ಎಷ್ಟು ಇಂಟರ್ವ್ಯೂ ನೋಡಿಲ್ವ ನಾನು ಮಾತಾಡಿರೋದು? ಮತ್ತೆ ಹಾಗಿರ್ಬೇಕಾದ್ರೆ ಅದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ಸ್. ಯಾರಿಗೆ ಹೇಳ್ಬೇಕು ಹೇಳಿದ್ದೀನಿ ಸರ್, ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಯಾವ ವಿಚಾರದಲ್ಲಿ? ಪೈರಸಿ ನೋಡದಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಕಣ್ಣಿಗೆ ಕಂಡಲ್ಲಿ ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆ ಅದೇ ಹಿಂಟ್ ಕೊಟ್ಟಿರೋದು, ಖಂಡಿತ ಓದಿ ಹೇಳ್ಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋಗಿ ಅಂತ. ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಲೀಗಲ್ ನೋಟಿಸ್. ನಾನು ಏನೇ ಮಾಡಿದ್ರು ಲೀಗಲ್ ಆಗೇ ಮಾಡ್ತೀನಿ ಸರ್, 100%. ನಾನು ಅದ್ರ ಮೇಲೆ ಏನು ಇದು ಮಾಡ್ತಾ ಇಲ್ಲ. ದೇ ಹ್ಯಾವ್ ಸಿ ಐ ನೀಡ್ ಮೈ ಫ್ಯಾನ್ ಸಪೋರ್ಟ್ ಆಲ್ಸೋನು. ಲಿಂಕ್ಸ್ ನಡೀತಾ ಇರತ್ತೆ, ಎಲ್ಲದು ನನ್ನ ತನಕ ಬರಲ್ಲ. ನಾನು ಇಟ್ಟಿರೋ ಟೀಮಿಂದ ದಾಟ್ ಹೋಗಿರ್ಬೋದು. ಪ್ರತಿಯೊಬ್ಬರು ಒಂದೊಂದು ಲಿಂಕ್ ಬಂದಾಗಲೂ ಲಾಸ್ಟ್ ಟೈಮ್ ಇವ್ರಿಗೆಲ್ಲ ಫಾರ್ವರ್ಡ್ ಮಾಡ್ತಾ ಇದ್ರು, ಎಲ್ಲದು ಮಾಡ್ತಾ ಇದ್ರು. ಅಲ್ಲೇ ಸ್ಟೇಷನ್ ಇದೆ. ನಾನು ಹೇಳಿರೋದೇನು, ನನ್ನ ವೈಯಕ್ತಿಕವಾಗಿ ಫ್ಯಾನ್ಸಿಗೆ ಏನು ಹೇಳ್ಬೇಕು ಹೇಳಿದ್ದೀನಿ, ತಗೊಂಡು ಇಮ್ಮಿಡಿಯೇಟಾಗಿ ಕರ್ಕೊಂಡೋಗಿ ಹಿಡೀರಿ ಮಾಡಿ, ಏನಿದೆ ನಾನು ಲೀಗಲಿ ನಾನು ಬರ್ತೀವಿ ಅಂದ್ಬಿಟ್ಟು. ದಟ್ ಇಸ್ ಇದು ನಂದಂತಲ್ಲ ಸರ್. ನಾಳೆ ಇದರಿಂದ ಎಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳಿಗೆ ಒಳ್ಳೇದಾಗ್ತವೆ. ಇದು ಭಯ ಇಲ್ಲದೆ ಇದ್ರೆ ಇವೆಲ್ಲ ನಡೀತಾ ಇರುತ್ತೆ ಸರ್. ಭಯ ಇರಬೇಕು. ಪೈರಸಿ ಇಸ್ ಅ ವೆರಿ ಬಿಗ್ ಥಿಂಗ್ ಸರ್. ಏನಾಗುತ್ತೆ, ಕೆಲವ್ರು ತಡ್ಕೊಬೋದು ಸರ್, ಕೆಲವ್ರು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಅವ್ರು ಹಾಕಿರೋ ದುಡ್ಡಿಗೆ. ಪ್ಲೀಸ್ ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಅ ವೆರಿ ಬಿಗ್ ವಾರ್. ಅಂಡ್ ಇದರಿಂದ ಯಾವ್ಯಾವ ಕೈವಾಡ ಇದೆ ಅದು ನಮ್ಗಳಿಗೆ ಗೊತ್ತಿರುತ್ತೆ, ಅದು ನಾವು ಹ್ಯಾಂಡಲ್ ಮಾಡ್ಕೋತೀವಿ ಬಿಡಿ. ಹೆಂಗಂದ್ರಮ್ಮ, ಪ್ರತಿಯೊಂದು ಟೀಮಲ್ಲೂ ಕ್ರಿಕೆಟ್ ಆಡ್ಬೇಕಾದ್ರೆ 11 ಜನ ತಾನೇ ಅಪೋಸಿಷನ್. ನಂದ್ರಲ್ಲಿ 22 ಸರ್. ನನ್ನ ಟೀಮ್ನಲ್ಲಿ 22 ಜನ ಆಡ್ತಾರೆ. ಅದು ಆ ಒಂದು ಕಾಣಿಸುತ್ತೆ ನಮಗೆ, ಅದು ಪರವಾಗಿಲ್ಲ. ಬಟ್ ಐ ಥಿಂಕ್ ಐ ಹ್ಯಾವ್ ಮೈ 11 is enough to play the 22. ಲಾಜಿಕಲ್ ನಂಬರ್. ಬಹಳ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿರ್ತೀರಾ ತಾಳ್ಮೆಯಿಂದ ಇರ್ತೀನಿ, ನನ್ನ ಶಕ್ತಿನೇ ತಾಳ್ಮೆ ಅಂತ. ಸಾಕಷ್ಟು ಜನರನ್ನ ನಾವು ಇಂಟರ್ವ್ಯೂ ಮಾಡಿದಾಗಲ ಅವರು ಕೂಡ ಹೇಳಿದ್ದಾರೆ, ಸುದೀಪ್ ಸರಿಂದ ನಾವು ತಾಳ್ಮೆನ ಕಂಡ್ಕೊಂಡ್ವಿ ಅಂತ. ಎಲ್ಲ ವರ್ಷಗಳಾದ್ಮೇಲೆ ಹುಬ್ಳಿಗೆ ಹೋಗ್ತೀರಾ, ಆ ಒಂದು ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ ನೀವು ಹೇಳ್ತೀರಾ ನಾನು ಕಂಟ್ರೋಲ್ಡ್ ಆಗಿದ್ದೀನಿ, ನಾನು ಈ ತರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ, ಆದ್ರೂ ಮಾತಾಡ್ತಿದ್ದೀನಿ ಅಂತ. ಸೊ ಈ ರೀತಿ ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂತಹ ವಿಚಾರ? ಮನಸ್ಸಿಗೆ ಘಾಸಿ ಅಲ್ಲ ರೀ, ಮೆಣಸಿನ್ಕಾಯಿ ತಿಂದ ಖಾರ ಅಂದ್ಬಿಟ್ಟು ನೀರು ಕುಡಿಯತ್ತಪ್ಪ. ಅವಾಗಷ್ಟೇ ಬಂತು ವಿಚಾರ, ತಲುಪಿಸ್ಬೇಕಿತ್ತು, ತಲುಪಿಸ್ದೆ. ನಾನು ಈಗಲೂ ನೋಡಿ ನಿಮ್ಮ ಮುಂದೆ ಇನ್ನೊಂದು ಹೇಳ್ತೀನಿ ಕೇಳಿ. ಇಲ್ಲಿ ಇವ್ರು ಬಂದು ಹೇಳಿದ್ರು ಇವಾಗ ಎಷ್ಟೋ ಚಾನೆಲ್ಸ್ ಒಳಗೆ ಬರಬೇಕು ಅಂತ ಇದಾರೆ, ಕೇಳ್ತಾ ಇದಾರೆ ಹಾಗೆ ಅಂತ. ಹಾಗಿದ್ರೆ ಎಸ್ಕೇಪ್ ಆಗ್ತಾ ಇದ್ನಲ್ಲ ನಾನು, ಓಡೋಗ್ತಾ ಇದ್ನಲ್ಲ ನಾನು. ಯಾವ್ದಾರು ಏನು ಫಸ್ಟಿಗೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೇನೆ ನಿಮ್ಗೆಲ್ಲರಿಗೂ, ಫಸ್ಟ್ ಮಾರ್ಕಿಂಗ್ ಮುಗಿಸಿ ಅಂದ ನಾನು. ಇಟ್ಸ್ ಅ ರಿಕ್ವೆಸ್ಟ್ ಐ ಹ್ಯಾಡ್, ಬಿಕಾಸ್ ದಟ್ ಇಸ್ ಮೈ ಮೇನ್ ಎಜೆಂಡಾ. ಐ ಆಮ್ ರನ್ನಿಂಗ್ ಅವೇ ಫ್ರಮ್ ಎನಿಥಿಂಗ್. ಐ ಆಮ್ ನಾಟ್. ಐ ಆಮ್ ಆನ್ಸರಿಂಗ್ ಆಲ್ ಯುವರ್ ಕ್ವೆಶ್ಚನ್ಸ್. See, let me tell you, one second. Are we going to put an end to this or are you going to go on because it helps you? ನಾನು ಇಲ್ಲಿ ಸೇರಿರೋದು ಏನೋ ಹೇಳಕ್ಕೆ, ನಿಮ್ದೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾದ್ಮೇಲೆ ಇಫ್ ಯು ಆರ್ ಆಸಿಲೇಟಿಂಗ್ ಅರೌಂಡ್ ದಟ್ ದೇರ್ ಇಸ್ ನಥಿಂಗ್ ನ್ಯೂ ನನ್ನಿಂದ ಹೊರಗೆ ಬರಲ್ಲ. ನಂದು ಎಂಡ್ ಆಯ್ತು ಅಲ್ಲಿ, ಕರೆಕ್ಟ್. ಸಿನಿಮಾ ಹೇಗೆ ಎಂಡ್ ಆಗುತ್ತೋ ಈ ಟಾಪಿಕ್ ನನಗೆ ಅಲ್ಲಿ ಎಂಡ್ ಆಗುತ್ತೆ. ಇದ್ರ ಮೇಲೆ ನನ್ನ ಹತ್ರ ಕೆದಕಿದ್ರೂ ಆನ್ಸರ್ ಇಲ್ಲ. ರಿಲೀಸ್ ಆಗೋ ತನಕ ಕಾಯಿರಿ, ಉತ್ತರ ಕೊಡ್ತೀನಿ.